ನಮ್ಮ ಮ್ಯಾಗ ವಿಶೇಷ ಪ್ರೀತಿ ಇದೆ. ಯಾಕಂದ್ರೆ ಅಧ್ಯಕ್ಷರೇ, ಈಗ ಈ ಮೊನ್ನೆ ಆದ ಪರೀಕ್ಷೆಯಲ್ಲಿ ಏನು ಸಮಸ್ಯೆ ಆಗಿದೆ, ಇದನ್ನ ಹೇಗೆ ಸರಿಪಡಿಸಬಹುದು ಅಂತ ಹೇಳಿ ಬರ್ಲಿ ಸಲಹೆ. ನಾವು ಒಟ್ಟಾರೆ ಕೆಪಿಎಸ್ಸಿಯ ಪರಿಸ್ಥಿತಿಯನ್ನು ಮಾತಾಡ್ಬೇಕಲ್ರಿ ಅಧ್ಯಕ್ಷ. ಓಕೆ, ಸಮಯ ನೀವು ರಾತ್ರಿ 11 ತನ ನಡೆಸ್ತೀರಿ, 1 ತನ ನಡೆಸ್ತೀರಿ. ನಿಮಗ ಟೈಮ್ ಯಾವಾಗ ಏನ್ ಮಾಡ್ತಿರೋ ನಮಗಂತೂ ಹತ್ತೋದಿಲ್ಲ. ಮುಂಜಾನೆ 8 ಗಂಟೆ ಮುಗಿಸುವ, ರಾತ್ರಿ 1 ಗಂಟೆ ತನ ಬರೀತೀರಿ. ಈಗ ಅವು ಐಷಾರಾಮ ಕುರ್ಚಿ ಬಂದ, ಆ ಕುರ್ಚಿ ಬಗ್ಗೆನೂ ಚರ್ಚೆ ನಡೆದದ. ಅದಕ್ಕೆ ಅಧ್ಯಕ್ಷರೇ, ಒಟ್ಟು ಕೆಪಿಎಸ್ಸಿಯ ವಾತಾವರಣ ಸರಿ ಇಲ್ಲ. ಅಲ್ಲಿ ನಾಮಿನೇಟ್ ಆಗೋರು ಜಾತಿ ಆಧಾರದ ಮೇಲೆ, ದುಡ್ಡಿನ ಮೇಲೆ. ಯಾವ ಜಾತಿಯವ ಮೆಂಬರ್ ಆಗ್ತಾನ ಅವ ತನ್ನ ಜಾತಿಯವ್ರನ್ನ ಅಲ್ಲಿ ಸಿಲೆಕ್ಷನ್ ಮಾಡೋದು ಒಂದು ಧರ್ಮ ಅಷ್ಟೇ. ಅಲ್ಲಿ ಮೆರಿಟ್ ಆಗಲಿ, ಪಾಪ ಹಳ್ಳಿಗಾಡಿನ ಜನ ಬಂದಂಥವ್ರಿಗೆ ಅವಕಾಶ ಸಿಗೋದಾಗಲಿ ಸಾಧ್ಯ ಇಲ್ಲ. ಯಾಕಂದ್ರೆ ಇವರು ಕನ್ನಡ ಮತ್ತು ಇಂಗ್ಲಿಷ್ ಇವು ಎರಡು ಏನಿದೆಯಲ್ಲ, ಮೊದಲ ಹೇಳಿದ್ರೆ ನಮ್ಮ ವಿರೋಧ ಪಕ್ಷ ನಾಯಕರು ಮೂಲ ಕನ್ನಡದಲ್ಲಿ ಪ್ರಶ್ನೆಯನ್ನು ತಯಾರು ಮಾಡಬೇಕು, ಅದನ್ನ ತುರ್ಜಿಮೆಯನ್ನ ಇಂಗ್ಲಿಷ್ನಲ್ಲಿ ಮಾಡಬೇಕು. ಇಲ್ಲಿ ಏನಾಗ್ತಾ ಇದೆ, ಅಲ್ಲಿರುವಂತ ಮೆಂಬರ್ ಸೆಕ್ರೆಟರಿ ಬಹಳ ಪ್ರಾಮಾಣಿಕ ಬಂದ್ರು ತೊಂದರೆ ಇಲ್ಲಿ, ಆ ಮನುಷ್ಯ ಅವ್ರನ್ನ ಇಟ್ಕೋದೇ ಇಲ್ಲ. ಒಬ್ಬ ಅಧಿಕಾರಿ ನಂತರ ಅವ್ರ ಹೊಟ್ಟೆ ಕೆಪಿಎಸ್ ಇರುವಂತ ತಂಡ ಏನಿದೆ ಅಲ್ಲ, ನಾವು ಎಷ್ಟೋ ಸಲ ಬರ್ತಾರೆ. ನಾವು MLA ಅಂದ ಮೇಲೆ ನಾವು ಹಿಂದೆ MP ಇದ್ದಾಗ ಹೋಗಿದ್ದೀವಿ ಒಬ್ಬ KPSC ಮೆಂಬರ್ ಮನೆಗೆ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಕಲ್ಲ. ಅಟ್ಟೆ ಅಲ್ಲೇನು ಪ್ರಾಮಾಣಿಕರದಾರೆ, ಬಡವರು ಅದಾರ, ಅವು ಏನಿಲ್ಲ. ಅಧ್ಯಕ್ಷರೇ, ಇವತ್ತು ಸಾಕಷ್ಟು ನೇಮಕಾತಿಗಳು ಇವರು ಮಾಡುವಂತ ತಪ್ಪುಗಳಿಂದ ಇವತ್ತು ನೋಡ್ರಿ ಅಧ್ಯಕ್ಷರೇ, ಈಗಾಗಲೇ ನಮ್ಮ ವಿರೋಧ ಪಕ್ಷ ನಾಯಕರಿಂದ 2 ಲಕ್ಷ ಜನ ಅವರು ಎಲ್ಲೋ ಟ್ರೈನಿಂಗ್ ಕೋಚಿಂಗ್ ಕ್ಲಾಸಸ್ ಅದಾವೆ, ಧಾರವಾಡದಲ್ಲೋ ಬಿಜಾಪುರದಲ್ಲೋ. ಆ ಕೋಚಿಂಗ್ ಕ್ಲಾಸ್ನಲ್ಲಿ ಬಡವರು ಆ ಹಳ್ಳಿಯಿಂದ ಬಂದು ಅಲ್ಲಿ ಕೋಚಿಂಗ್ ತಗೊಂಡು, ಅಧ್ಯಕ್ಷರು ಒಮ್ಮೆ ಅವ್ರು ಊಟ ಎಲ್ಲಿ ಮಾಡ್ತಾರೆ ಗೊತ್ತೈತೆ ಅಧ್ಯಕ್ಷರೇ, ಎಲ್ಲರೇ ಅನ್ನದಾಸೋಹ ನಡೆದಿದ್ರೆ, ಎಲ್ಲರೂ ಗಣಪತಿ ಕಾರ್ಯಕ್ರಮ ನಡೆದಿದ್ರೆ, ಎಲ್ಲರೂ ನಾಡದೇವಿ ಕಾರ್ಯಕ್ರಮ ನಡೆದಿದ್ರೆ ಅಲ್ಲಿ ಹೋಗಿ ಊಟ ಮಾಡ್ತಾರೆ. 1000-2000 ಜನ ಒಂದೊಂದು. ಈ ಶ್ರಾವಣ ಮಾಸದಲ್ಲಿ ನಮ್ಮ ಕಡೆ ಎಲ್ಲ ಡೈಲಿ ಅನ್ನಪ್ರಸಾದ ಇರ್ತದೆ, ಅಲ್ಲಿ ಹೋದ್ರೆ ಸಾವಿರಾರು ಹುಡುಗರು ಬರ್ತಾರೆ. ಅಂದ್ರೆ ಅಷ್ಟು ಬಡತನದಿಂದ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಹಾಕೊಂಡು ಅಧ್ಯಯನ ಮಾಡಿದ್ಮೇಲೆ ಅವರಿಗೆ ನ್ಯಾಯ ಸಿಗಲಾರ್ದನೆ ವ್ಯವಸ್ಥಿತವಾಗಿ ಕರ್ನಾಟಕದಲ್ಲಿರುವಂತ ನಮ್ಮ ಪ್ರತಿಭೆಗಳನ್ನ ಇವತ್ತು ನೇಮಕಾತಿಯಲ್ಲಿ ಆಗ್ತಾ ಇಲ್ಲ. ಇದೊಂದು ಹೆಂಗ ನಮ್ಮ ಸಿದ್ದರಾಮಯ್ಯನವ್ರು ಮಾಡ್ಯಾರಲ್ಲ, ತಾಳಿ ಭಾಗ್ಯ ಅಂತ ಹೇಳಿ, ತಾಳಿ ಭಾಗ್ಯ ಕಾರ್ಯಕ್ರಮ ಇದ್ದಂಗಿದೆ. ಆ ವರನ್ನ ಕಾಂಟ್ಯಾಕ್ಟ್ ತಗೋತಾರೆ, ನೀನು KS ಅಧಿಕಾರಿ ಮಾಡ್ತೀವಿ, ನನ್ನ ಮಗಳನ್ನ ಆಗ್ಬೇಕು. ಅವ್ರ ಅಧಿಕಾರಿ ಮಗಳರಿರ್ಬೋದು, ರಾಜಕಾರಣಿ ಮಗಳರಿರ್ಬೋದು, ಅವರು ಇಲ್ಲೆಲ್ಲ ಈಗ ಹೇಳಿದಲ್ಲ ರೇಟ್ ಏನೇನಿದೆ ಅಂತೇಳಿ. ಇದೇನಾದ್ರು ನಾವು ನೋಡಿ ಅಧ್ಯಕ್ಷರೇ, ಇವತ್ತು ನಾವು ಕಾಂಗ್ರೆಸ್ BJP ಅಂತಲ್ಲ, ನಮ್ಮ ಪಕ್ಷದಾಗಿದ್ದಾಗೂ ಆಗೈತೆ. ಇವೇನು ಸ್ವಾಯತ್ತ ಸಂಸ್ಥೆ ಅಂತಿರಲ್ಲ, ಇಲ್ಲಿ ಬಿಡು ನೇಮಕಾತಿ ಆಗೋದೇ ದುಡ್ಡದ ಮೇಲೆ. ಅದು ಪೊಲ್ಯೂಷನ್ ಬೋರ್ಡ್ ಇರ್ಬೋದು, KPSC ಇರ್ಬೋದು, ಮತ್ತು ಅವ್ರ ದುಡ್ಡು ಕೊಟ್ಟು ಬಂದ್ಮೇಲೆ ಅವರು ಅಲ್ಲಿ ಹಣ ಸಂಪಾದನೆ ಮಾಡ್ಬೇಕಲ್ಲ. ಈ ರೀತಿ ಉದ್ದೇಶಪೂರ್ವಕವಾಗಿ, ಮತ್ತು ಅವ್ರು ಯಾರ್ದು ಕಂಟ್ರೋಲ್ ಇಲ್ಲ ಅಂತ ಹೇಳ್ತೀರಿ. ಅವ್ರ ನಿಯಂತ್ರಣ ಮಾಡುವಂತಹದನ್ನ ಅಧಿಕಾರಿ ಇಟ್ಕೋಬೇಕಲ್ಲ ಸರ್ಕಾರ. ಈಗ ನಾವು ಸುಪ್ರೀಂ ಕೋರ್ಟ್ ಬಗ್ಗೆ ಕಾವೇರಿ ವಿಚಾರದಲ್ಲಿ ನಾನೇ ವಿಧಾನ ಪರಿಷತ್ನಲ್ಲಿ ಮಾತಾಡಿದೆ. ಸುಪ್ರೀಂ ಕೋರ್ಟ್ ಏನ್ ಬೇಕಾದ್ರೂ ತೀರ್ಪು ಕೊಟ್ಟರೆ ಕನ್ನಡ ನೀರು ಬಿಡು ಅಂತ ಹೇಳ್ಬಿಟ್ರೆ, ಅದನ್ನಂಥವು ಚರ್ಚೆ ನಾವು ಮಾಡಿದಾಗ KPSC ಬಗ್ಗೆ ಇದೊಂದು ಯಾವುದೇ ಪಕ್ಷದ ಯಾವುದೇ ಸರ್ಕಾರದ ಅಧೀನದಲ್ಲಿ ಇಲ್ಲ ಅಂದಮೇಲೆ ಅದರ ನಿಯಂತ್ರಣ ಮಾಡುವ ಅಧಿಕಾರ ನಮ್ಮ ಈ ಒಂದು ಸದನಕ್ಕಿದೆ. ಇಷ್ಟೆಲ್ಲ ಅವಾಂತರ ಆದ್ರೂ ಸಹ ಇಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರದ ಬಗ್ಗೆ, ಅವ್ರು ಮಾಡ್ತಿರುವಂತಹ ತಪ್ಪುಗಳ ಬಗ್ಗೆ ಆದ್ರೂ ಮುಖ್ಯಮಂತ್ರಿಗಳು ಸಹ ಮಧ್ಯಸ್ಥಿಕೆ ವಹಿಸಿದ್ರು ಸಹ ಅವರು ಯಾರಿಗೂ ಕೇರ್ ಮಾಡದೇ ಇರುವಂತ. ಇವತ್ತು ನಾವು MLA ಆಗಿ KPSCಗೆ ಹೋದ್ರೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನಲ್ಲಿ ಈಸಿಯಾಗಿ ಒಳಗೋಗ್ಬೋದು, ಅಲ್ಲಿ ಈಸಿಯಾಗಿ ಬಿಡುವುದಿಲ್ಲ ಅಧ್ಯಕ್ಷರು. MLAಗಳಿಗೆ ಅವ್ರ ಚೇರ್ಮನ್ರು ಮೀಟಿಂಗ್ ಮಾಡ್ತಾ ಇದ್ದಾರೆ, MLA ಹೋದ್ರೂ ಬರುದಿಲ್ಲ.
ಆ ವ್ಯವಸ್ಥೆನೇ ಬೇರೆ ಇದೆ. ಅದೊಂದು ಏನಾಗ್ಬಿಟ್ಟಿದೆ ಅಂದ್ರೆ KPS ಅಂತ ಬ್ರಹ್ಮಾಂಡ ಭ್ರಷ್ಟಾಚಾರ. ಇವತ್ತು ಇದು ತಡೆ ಹಿಡಿಬೇಕು. ಪ್ರಾಮಾಣಿಕ ಯಾವ ರೀತಿ ಇವತ್ತು ನಾವು ಶಿಕ್ಷಕರನ್ನು ನಾವು ಗೋವಿಂದಗೌಡರಿದ್ದಾಗ ಈ ರಾಜ್ಯದ ಶಿಕ್ಷಣ ಮಂತ್ರಿಗಳಿದ್ದಾಗ ಇವತ್ತು ಗೋವಿಂದಗೌಡರನ್ನ ಎಲ್ಲಾ ಹಕ್ಕರು ನೆನಪು ಮಾಡ್ಕೋತಾರೆ. ಯಾಕಂದ್ರೆ ಇಡೀ ಶಿಕ್ಷಕರ ನೇಮಕಾತಿಯನ್ನು ಪಾರದರ್ಶಕವಾಗಿ ಮಾಡುದು. ಇವತ್ತು PSI ಹಗರಣ ಏನಾಯ್ತು? ಮುಚ್ಚಿ ಹಾಕ್ಬಿಟ್ರಲ್ಲ. ಯಾವನೊಬ್ಬ ಏನು DGP ಅವನು ಒಯ್ದು ಹಾಕಿದ್ರಿ, ಬಿಟ್ರಿ ಬೇಲ್ ಮ್ಯಾಗ. ಯಾರ್ಯಾರು ಅದ್ರ ಆರೋಪ ತಿಳಿದ್ರಿ ಎಲ್ಲಾನು ಬಿಟ್ಬಿಟ್ರಿ. ಅಂದ್ರೆ ಎಲ್ಲಿ ಕೋರ್ಟ್ಗೆ ನೀವು ಸರಿಯಾಗಿ ಸಮರ್ಪಕವಾಗಿ ನೀವು ದಾಖಲೆ ಕೊಡುದಿಲ್ಲ. ವ್ಯವಸ್ಥಿತವಾಗಿ ಅಲ್ಲಿ ನಮ್ಮ ಸರ್ಕಾರದ ಪರವಾಗಿ ವಾದ ಮಾಡೋರು ಸಹಿತ ಸರಿಯಾಗಿ ಮಾಡದೇ ಇರೋದ್ರಿಂದ ಅವ್ರ ಈಗ ಮತ್ತೆ ರಾಜಾರೋಷವಾಗಿ ಅಡ್ಡಾಡ್ತಾ ಇದ್ದಾರೆ. ಮತ್ತೆ ಅವ್ರು ನಮ್ಮ ಮಗಳು ಬಂದು ಫೋಟೋ ತಕ್ಕೋತಾ ಇದ್ದಾರೆ. ಈ ರೀತಿ ಅಧ್ಯಕ್ಷರೇ ಏನು ಮಾಡಿದ್ರು ಸಹ ಇವತ್ತು ನಾವೇನು ಇವತ್ತು KPSCಯ ಪರಿಸ್ಥಿತಿಯನ್ನು ನೋಡ್ತಾ ಇದ್ದೀವಿ. ಇದು ಯಾರಾದ್ರೂ ಕೇಳಬೇಕಲ್ಲ. ನಮ್ಮ ಸರ್ಕಾರ ಬಡವರ ಪರವಾಗಿ, ನಮ್ಮ ಸರ್ಕಾರ ದೀನ ದಲಿತ ಪರವಾಗಿ ಎಲ್ಲರೂ ಘೋಷಣೆ ಕೊಡ್ತೀವಿ. ಆದ್ರೆ ಅಲ್ಲಿ ನಡೀತಿರುವಂತ ಅವಾಂತರಗಳ ಬಗ್ಗೆ ಸದನದಲ್ಲಿ ನನಗನ್ನಿಸ್ತದೆ ಅಶೋಕ್ ಅವರು ಮೊದಲೇ ಸಲ KPSC ಬಗ್ಗೆ ಚರ್ಚೆ ಆಗ್ತಿರ್ಬೇಕಲ್ಲ. ಇನ್ನೊಂದು ಹೊತ್ತಾಗಿಲ್ಲ. ಇನ್ನೊಂದು ದೊಡ್ಡ ಪ್ರಮಾಣ ಭ್ರಷ್ಟಾಚಾರ ಇದೆ, ಪೊಲ್ಯೂಷನ್ ಬೋರ್ಡ್ ಅಂತೇಳಿ. ಅಲ್ಲಿನೂ ಇದೆ. ಏನು ನೇಮಕಾತಿಗಳು ಇವ್ರು ಏನು ಮಾಡ್ತಿರಲ್ಲ ನೀವು. ಹಿಂದನೂ ಆಯ್ತು, ಈ ಮುಂದನೂ ಆಯ್ತು. ಈಗ ಬಹಳಷ್ಟು ನಾನು ಹಳೆ ಪ್ರೇಮಿಯಲ್ಲಿ ಯಾಕಂದ್ರೆ ಬಹಳ ಅಶೋಕ್ ಅವರು ಬಹಳ ವಿಸ್ತಾರವಾಗಿ ಮಾತಾಡೋದು. ಯಾವ ರೀತಿ ಕನ್ನಡದಲ್ಲಿ ಅದನ್ನ ಅಮೆರಿಕ ಅಧ್ಯಕ್ಷ ಅನ್ಬೇಕಾಗಿತ್ತು, ರಾಷ್ಟ್ರಪತಿ ಅಂತಾರೆ. ಅಂದ್ರಲ್ಲಿ ಯಾರು ತಿಳಿಯಿದ್ದವ್ರು ಕನ್ನಡ ಇದ್ದವ್ರು ಏನಾರು ಅದಾರೋ ಅಥವಾ ಎಲ್ಲಿ ಅವ್ರಿಗೆ ಏನು ಅರ್ಥ ಆಗಲ್ಲ ಐತವ್ರು. ಅದು ಯಾವ ಕನ್ನಡ ಏನೋ ಅದನ್ನು ತಿಳಿಯಲ್ಲ. ನಮ್ಮ ಕನ್ನಡ ಅಂತರಲ್ಲ, ನಿಮ್ಮ ಶುದ್ಧವಾದಂತ ಸುಂದರವಾದಂತ ಕನ್ನಡನೂ ಇಲ್ಲ. ಇದು ಒಂದು ಕನ್ನಡ ಬೇರೆ ಇದೆ ಅಧ್ಯಕ್ಷರೇ. ದಕ್ಷಿಣ ಕನ್ನಡದ ಸುಂದರವಾದ ಕನ್ನಡನೂ ಇಲ್ಲ. ನಮ್ಮ ಉತ್ತರ ಕರ್ನಾಟಕದ ನಮ್ಮ ಕನ್ನಡ ಕರ್ನಾಟಕದಲ್ಲಿ ಗೂಗಲ್ ನೋಡಿದ್ರು ಟ್ರಾನ್ಸ್ಲೇಷನ್ ಮಾಡ್ತಾರೆ. ಇದು ಅಂತ ಹಣೆ ಬರ್ರಿ ನಾನು ಗೂಗಲ್ಗೆ ಯಾಕೆ ಹೋಗ್ತೀರಿ? ನಮಗೆ ಕೇಳಿದ್ರೆ ಹೇಳ್ತೀವಿ ಯಾವ್ದು ಅನ್ಬೇಕು ಅನ್ನೋದು. ಫಾಲೋ ಇದೀವಿ. ನೀವು ಕೊಟ್ಟು ಕಳಿಸ್ರಿ ಈ ಶಬ್ದಗಳಿಗೆ ಏನ್ ಅನ್ಬೇಕು ಅನ್ನೋದು ನಾವು ಮಾರ್ಕ್ ಮಾಡಿ ಕಳಿಸ್ತೀವಿ ನಾವು. ಅಂದ್ರೆ ಒಟ್ಟಾರೆ ಇದು ಉದ್ದೇಶಪೂರ್ವಕವಾಗಿ ಕನ್ನಡದ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಆಗ್ಬೇಕು. ಕನ್ನಡದ ಮಕ್ಕಳಿಗೆ ನೇಮಕಾತಿ ಆಗೇಬಾರ್ದು. ಏನು ದೊಡ್ಡ ದೊಡ್ಡ ಕಾನ್ವೆಂಟ್ ಸ್ಕೂಲ್ನಲ್ಲಿ ಕಲ್ತಂತ ದೊಡ್ಡ ದೊಡ್ಡ ಶ್ರೀಮಂತ ಮಕ್ಕಳು ಏನು ಇಂಗ್ಲಿಷ್ ಕಲ್ತಿರ್ತಾರೆ, ರಾಜಕಾರಣಿಗಳ ಮಕ್ಕಳಾಗ್ಲಿ ಅಧಿಕಾರಿಗಳ ಮಕ್ಕಳಾಗ್ಲಿ ಅವರಷ್ಟೇ ನೇಮಕಾತಿ ಆಗುವಂತ ವ್ಯವಸ್ಥಿತವಾದ ಸಂಸ್ಥೆ. ಇದು ನಾನು ಪ್ರಾಮಾಣಿಕವಾಗಿ ಇದನ್ನ ತನಿಖೆ ಮಾಡಿಸಿ ಸಂಬಂಧಪಟ್ಟಂತ ಎಲ್ಲ ಅಲ್ಲೇನು ಎಕ್ಸಾಮಿನರ್ ಹಿಡಿದು ವ್ಯಾಲ್ಯೂಯೇಟರ್ ಏನಾದ್ರೆ ಎಲ್ಲಾರನ್ನು ತನಿಖೆ ಒಂದು CBI ತನಿಖೆ ಮಾಡೋದು ಒಳ್ಳೇದು. ಮರುಪರೀಕ್ಷೆ ಮತ್ತಿದೆ ತಪ್ಪು ಮಾಡ್ತಾರೆ. ಇವ್ರೇನಾದ್ರೆ ಇವ್ರು ಹೊರಗೆ ಹಾಕ್ಬೇಕ್ರಿ ಇಂಥವ್ರನ್ನ ಏನೇನು ಅದಕ್ಕೆ ಕೊಟ್ಟಾರಲ್ರಿ ಅವ್ರು ಹೋಗುತ್ತಾನೆ ಸುಧಾರಣೆ. ಯಾಕಂದ್ರೆ ಅವ್ರು ಕೋಟ್ಯಾಧೀಶರಾಗ್ಬಿಟ್ಟಾರೆ. ಅವ್ರಿಗೆ ಯಾರ್ದು ಕೇರಿಲ್ಲ. ದುಡ್ಡು ಹೋಗೋದ್ರಾಯ್ತು ಏನ್ ಬೇಕಾದಾಗ್ತದೆ ಅನ್ನೋಂಥ ವ್ಯವಸ್ಥೆ ಬಂದ್ಬಿಟ್ಟಿದೆ ಅಲ್ಲ ಅಧ್ಯಕ್ಷರೇ. ಇದನ್ನ ಕಡಿವಾಣ ಹಾಕ್ಬೇಕಾದ್ರೆ ಇದು ವಿಶ್ವಾಸಾರ್ಹದ ತನಿಖಾ ಸಂಸ್ಥೆಯಿಂದ ಪೂರ್ಣ ಪ್ರಮಾಣದಲ್ಲಿ ತನಿಖೆ ಆಗ್ಬೇಕು. ಅವ್ರಿಗೆ ಜೈಲಿಗೆ ಹೋಗ್ಬೇಕು. ನಮ್ಮ PSI ಇದರಲ್ಲಿ ಏನು ನ್ಯಾಯ ಸಿಗಲಿಲ್ಲ. ನಾವು ನೋಡಿದ್ವಿ, ನಾವು ಹೊಡ್ಕೊಂಡು ಮಾಧ್ಯಮದಲ್ಲಿ ಕೇಳ್ತೀವಿ. ಕಡೆಗೆ ನಮ್ಮ ಮ್ಯಾಗನ ನೋಟಿಸ್ ಕೊಡ್ಸಿರು. ನಿಮ್ಮಲ್ಲಿ ಏನು ಪ್ರೂಫ್ ಅದ ಏನೇ ಕೇಳಿದ್ರಲ್ಲ ನಮ್ಮ HK ಪಾಟೀಲ್ ದಾಖಲೆ ಕೊಡ್ರಿ. ದಾಖಲೆ ಏನು ಪತ್ರಿಕೆ ಬರ್ದಿದ್ರೆ ಪತ್ರಿಕೆಗಳನ್ನು ನಾವು ಆಧಾರ ಇಟ್ಕೊಂಡು ಮಾಧ್ಯಮದಲ್ಲಿ ಬಂದಿದ್ದನ್ನೇ ಇವತ್ತೇನೋ ನಮ್ಮ ವಿರೋಧ ಪಕ್ಷ ನಾಯಕರಿಗೆ ಎಲ್ಲ ದಾಖಲೆ ಸಿಗ್ತವೆ. ಸಮರ್ಪಕವಾಗಿ ಸಮರ್ಥವಾಗಿ ಇವತ್ತು ವಿಧಾನಸಭೆಯಲ್ಲಿ ಮಾಡಿದ್ರು. ಅದರ ನಂತರ ಎಲ್ಲ ಪಕ್ಷದವರು ಸಹಮತ ಇದೆ. ಒಟ್ಟಾರೆ ಈ ಒಂದು ಹಗರಣ ಏನಾಗ್ತಾ ಇದೆ KPSCಯಲ್ಲಿ ಮರು ಪರೀಕ್ಷೆ ಮಾಡ್ಕೊತ 8 ವರ್ಷ ಮಾಡ್ಯಾರ ನೀವು.
8 ವರ್ಷ 10 ವರ್ಷ ಅವ್ರ ಭವಿಷ್ಯ ಏನು? ಬರೀ ಪೊಲೀಸ್ ನೇಮಕಾತಿಯಲ್ಲಿ ಸ್ವಲ್ಪ ವಯೋಮಿತಿ ಜಾಸ್ತಿ ಮಾಡೋದು ಮಾಡ್ಲಿಕ್ಕೆ ತಯಾರಿಲ್ಲ ಸರ್ಕಾರ. ಈ ರೀತಿ ಬೇಜವಾಬ್ದಾರಿತನದಿಂದ ಈ ಸದನ ಇವತ್ತು ನನಗೆ ಅನ್ನಿಸ್ತದವ್ರು ಯಾರ್ಯಾರು ತರ್ಜುಮೆ ಮಾಡ್ತಾರಲ್ಲ ಇಂಗ್ಲೀಷ್ನಿಂದ ಕನ್ನಡ, ಅವ್ರು ಸ್ವಲ್ಪ ಇಲ್ಲಿ ತಂದು ಇಲ್ಲಿ ನಿಂದ್ರಿಸೋರು ಮುಖಾರಿ ನೋಡೋಣ ಹೆಂಗಿರೋದವ್ರು. ಅವ್ರು ನಿಜವಾಗಿ ಕನ್ನಡಿಗರದವರು ಅಥವಾ ಎಲ್ಲಿದ್ದಾರೆ? ಓಕೆ, ಹಾ, ನಮ್ ಶಿವಲಿಂಗ ನೋಡ್ರಿ ಇಂಗ್ಲಿಷ್ ಮಾತಾಡಿ. ಅಧ್ಯಕ್ಷರೇ, ಇದನ್ನ ತನಿಖೆ ಆಗು. ತಾವು ನೀವೇ ನೇರವಾಗಿ ಪತ್ರ ಬರ್ತಿದ್ದೀರಿ, 59 ತಪ್ಪುಗಳನ್ನು ಮಾಡ್ಯಾರ್ತ ನೀವು ದೃಢೀಕರಿಸಿದ್ದೀರಿ ತಾವು. ಅಂದ್ರೂ ಸಹ 59 ಬಿಟ್ಟು ಎಷ್ಟು ತಪ್ಪೋದು ನೆಕ್ಸ್ಟ್ ಇದಕ್ಕ 79. ಇನ್ನೊಮ್ಮೆ ನಮ್ಮ ಅಶೋಕ್ ಅವರು ಮತ್ತೆ ಪರೀಕ್ಷೆ ಮಾಡ್ತಾರ, ಆಗ 115 ಆಗ್ತಾವ. ಕಡಿಮೆ ಏನ್ ಮಾಡ್ಬೇಕು? ಈಗ ಪಾಯಿಂಟ್ಸ್ ಏನ್ ಮಾಡ್ಬೇಕು? ತನಿಖೆ ಮಾಡ್ಬೇಕು. ಅವ್ರನ್ನ ಮೊದಲು ಅನಾಮತ್ ಇಡ್ರಿ, 2 3 ಇಟ್ಟು ಅವ್ರನ್ನ ಮರುಪರೀಕ್ಷೆ ಮಾಡ್ರಿ. 30 ಕೋಟಿ ಏನು ಸರ್ಕಾರದ ಹೊರೆಯಾಗಿದೆ ಅವ್ರನ್ನ ಅವ್ರ ಮೇಲೆ ವಸೂಲಿ ಮಾಡಿ. ಈಗ ಪಾಪ ಅವರು ಏನು ಹಿಂದೆ ಬರೆದ ಎಕ್ಸಾಮ್ ಅವ್ರಿಗೆ ವಯಸ್ಸಿನ ರಿಲ್ಯಾಕ್ಸೇಷನ್ ಕೊಡಿ, ಕೊಟ್ಟು ನ್ಯಾಯ ಕೊಡುವಂತ ಕೆಲಸ ಸರ್ಕಾರ ಮಾಡ್ಬೇಕು. ಸುಮ್ಮನೆ ಇದೇನದಾರ ಇದನ್ನು ಏನೋ ಒಂದು ಉತ್ತರ ಕೊಡುವಂತದಲ್ಲ ಅಧ್ಯಕ್ಷರೇ. ದಯವಿಟ್ಟು ತಾವು ನಿರ್ದೇಶನ ಮಾಡ್ಬೇಕು ಸರ್ಕಾರಕ್ಕೆ, ಇದು ಸಂಪೂರ್ಣ ತನಿಖೆ ಆಗ್ಬೇಕಂತ ನಾವು ವಿನಂತಿ ಮಾಡ್ತೀವಿ. ಬಾಲಕೃಷ್ಣ